ನೋಡಿ ನಮ್ಮ ಅಜ್ಜಿ ಹೊಲದಿಂದ ಹಿಡ್ಕೊ ಬಂದ್ರಾ ತಲ್ಕಾಲ ಮೋಸ ಮಾಡ್ತೀವಿ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಎದ್ದು ಬಿಡ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷ ಏನಂತ ಅಂದರೆ, ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ, ನಮ್ಮ ದೊಡ್ಡಮ್ಮವ್ರ ಮನೇಲಿ ಪಿತೃಪಕ್ಷ ಆಗಿರೋದ್ರಿಂದ ಇವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಮರಿ ಎಲ್ಲ ಕಡ್ದು ಮಟನ್ ಎಲ್ಲ ಮಾಡ್ತಾರೆ, ಮಟನ್, ಚಿಕನ್, ಫಿಶ್ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಅದಕ್ಕೇನೆ ನಾವೆಲ್ಲ ಈ ಊರಿಗೆ ಬಂದಿದ್ದೀವಿ. ನಮ್ಮದು ಈ ಊರು ಆ್ಯಕ್ಚುಲಿ ಮಂಡ್ಯ. ಅಂದರೆ ಇವಾಗ ನಾನು ಮಂಡ್ಯದಲ್ಲೇ ಇದ್ದೀನಿ. ಇವತ್ತು ನಾವು ಏನೇನೆಲ್ಲ ಮಾಡ್ತೀವಿ, ನಾವು ಹೇಗೆಲ್ಲ ಇರ್ತೀವಿ, ಯಾವಾಗಲೂ ನಿಮಗೆ ಬೆಂಗಳೂರು ಮನೆ ನೋಡಿ ನೋಡಿ ಬೇಜಾರು ಹೋಗಿರುತ್ತೆ. ಕೆಲವರೆಲ್ಲ ಕೇಳ್ತಾರೆ ನನಗೆ, ಯಾವಾಗಲೂ ಒಂದೇ ಪ್ಲೇಸಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಇವತ್ತು ನಾನು ಪ್ಲೇಸ್ನೇ ಚೇಂಜ್ ಮಾಡಿದ್ದೀನಿ, ನಮ್ಮೂರಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಬೆಂಗಳೂರಲ್ಲಿ ಇದ್ದು ಆ ಬೆಂಗಳೂರು ವೆದರ್ ನಮಗೆ ಹೆಂಗೆ ಅನಿಸ್ಬಿಟ್ಟಿರುತ್ತೆ ಅಂತಂದರೆ ತುಂಬ ಇರಿಟೇಷನ್ ಆಗಿರುತ್ತೆ. ಅದಕ್ಕೆ ನಾನೇನಂತ ಅಂದ್ಕೊಂಡೆ ಅಂತಂದರೆ, ನಮ್ಮ ಹಳ್ಳಿಲೂ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಏನಕ್ಕೆ ಅಂತಂದರೆ, ನನ್ನ ಊರಂದರೆ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾವು ಹಳ್ಳಿ ಅಂದರೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಇವತ್ತು ಇಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಎಷ್ಟು ಎಂಜಾಯ್ ಮಾಡ್ತೀವಿ, ಯಾರ್ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ರು ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದಾಗ ನಾವೆಲ್ಲ ಎಷ್ಟು ಮಜಾ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ನಮ್ಮೂರಲ್ಲಿ ಹೊಲ ಗದ್ದೆ ಏನೇನಿದೆಯೋ ಅದೆಲ್ಲನೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಮನೆದು ಹೋಮ್ ಟೂರ್ ಮಾಡ್ತೀನಿ. ಈ ಮನೆ ಯಾವ ಥರ ಕಟ್ಟಿದ್ದಾರೆ ಅಂತಂದರೆ, ಅಂದರೆ ಇದು ನಮ್ಮ ಮೊದಲನೇ ದೊಡ್ಡಮ್ಮನ ಮನೆ. ಈ ಮನೆ ಯಾವ ಥರ ಕಟ್ಟಿದ್ದಾರೆ ಗೊತ್ತಾ? ಕೆಳಗಡೆ ಅಂದರೆ ನೀವು ಡೈರೆಕ್ಟ್ಲಿ ನೋಡಿದ್ರೆ ನಿಮಗೆ ಸಿಟಿ ಫೀಲ್ ಬರುತ್ತೆ. ಮೇಲ್ಗಡೆ ನೋಡಿದ್ರೆ ಫುಲ್ ಅಂಚು. ಈ ರೂಮಿಗೆ ಮಾತ್ರ ಒಂದು ಸ್ವಲ್ಪ RCC ಥರ ಹಾಕಿದ್ದಾರೆ. ಇನ್ನು ಮಿಕ್ಕಿದ ಮನೆ ಎಲ್ಲ ಫುಲ್ಲು ಹಂಚೆ ಹಾಕಿದ್ದಾರೆ. ಎಲ್ಲ ಮನೆ ತುಂಬ ಹಂಚೆ ಹಾಕಿದ್ದಾರೆ. ಈ ಮನೆನ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಈ ಮನೆದು ಒಂದು ಹೋಮ್ ಟೂರ್ ಮಾಡ್ತೀನಿ. ಬನ್ನಿ, ನಾನು ಈ ಮನೆನ ತೋರಿಸ್ತೀನಿ, ಈ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಈ ಮನೆ ಹೋಮ್ ಟೂರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗಿಂದ ತೋರಿಸ್ತೀನಿ ರೀ. ನೋಡಿ, ಇದು ಎಂಟ್ರೆನ್ಸು. ನಮಗೆ ಸೈಡ್ ವ್ಯೂವಿಂದ ಈ ಥರ ಕಾಣಿಸುತ್ತೆ. ಆ್ಯಂಡ್ ಮನೆ ಮುಂದೆ ಇವರು ಗಿಡಗಳನ್ನ ಹಾಕಿದ್ದಾರೆ. ಎಷ್ಟೊಂದು ತರಕಾರಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ತುಳಸಿ ಗಿಡನೂ ಹಾಕಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮನೆ ಒಳಗಡೆ ಹೋದರೆ ಸ್ಟಾರ್ಟಿಂಗೇ ನಿಮಗೆ ಏನೋ ಒಂಥರ ಯಾವ ಥರ ಅನಿಸುತ್ತೆ ಅಂತಂದರೆ, ಒಂಥರ ಸಿಟಿ ಫೀಲ್ ಬರುತ್ತೆ. ಸಿಟಿಗೆ ಹೋಗಿದ್ದೀವೇನೋ ಅಂತ ಅನಿಸುತ್ತೆ. ಎಂಟ್ರೆನ್ಸಿಗೆ ಬಂದರೆ ಎಂಟ್ರೆನ್ಸ್ ಈ ಥರ ಇದೆ. ಇವಾಗ ಸೈಡಲ್ಲಿ ಒಂದು ಕುತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ದಿವಾನ್ ಕಟ್ನ ಹಾಕಿದ್ದಾರೆ. ಅದು ಮನೇಲಿ ಸಾಕಿರೋ ಒಂದು ಬೆಕ್ಕು. ನೆಕ್ಸ್ಟು ನಿಮಗೆ ಮೇಲೆ ನೋಡಿ ಅಂಚು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಒಂಥರ ಅಂದರೆ ತಂಪಾಗಿರಲಿ ಅಂತ ಈ ಅಂಚನ್ನ ಹಾಕಿರೋದು. ನೆಕ್ಸ್ಟು ಹಿಂಗೆ ಸೈಡಿಗೆ ಬಂದರೆ ಇಲ್ಲೊಂದು ಇದು ರಾಧಾಕೃಷ್ಣ ಫೋಟೋ ಹಾಕಿದ್ದಾರೆ. ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಗೆ ಈ ಥರ ಫೋಟೋಗಳೇ ಅಲ್ವಾ ಲುಕ್ ಜಾಸ್ತಿ ಕೊಡೋದು. ಈ ಮನೆಗೆ ಈ ಫರ್ನಿಚರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಇವರೇ ಮಾಡಿಸಿರೋದು. ಸ್ವಂತ ಇವರೇ ಮಾಡ್ತಾರೆ, ಮರ ಮಾಡಿ ಅದರಿಂದ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಹಾಲ್ ಈ ಥರ ಇದೆ. ಆ್ಯಂಡ್ ಅದೇ ಈ TV ಕ್ಯಾಬಿನೆಟಲ್ಲಿ ಇವ್ರದ್ದು ಅಣ್ಣ ಅದಕ್ಕೆ ಫೋಟೋ ಇದೆ. ಇವರು ನನಗೆ ಎರಡನೇ ಅಣ್ಣ ಆಗಬೇಕು. ನೆಕ್ಸ್ಟು ನಾವು ಮೊದಲನೇ ರೂಮಿಗೆ ಹೋಗೋಣ ಬನ್ನಿ. ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಇದೊಂದು ಇವರು ಹಳ್ಳಿಲಿದ್ರೂ ವೆಸ್ಟರ್ನ್ ಟಾಯ್ಲೆಟೇ ಕಟ್ಸಿದ್ದಾರೆ. 2 ವೆಸ್ಟರ್ನ್ ಟಾಯ್ಲೆಟ್ ಇದೆ, ಇನ್ನೊಂದು ಇಂಡಿಯನ್ ಟಾಯ್ಲೆಟ್ ಹೊರಗಡೆ ಇದೆ. ಇದು ರೂಮು. ಇದೂ ಅಷ್ಟೇ ಮೇಲ್ಗಡೆ ಹಂಚಿದೆ. ಆದರೆ ಫೀಲ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಹಳ್ಳಿಲೂ ಇದ್ದಂಗೆ ಆಗುತ್ತೆ, ಸಿಟಿಲೂ ಇದ್ದಂಗೆ ಆಗುತ್ತೆ. ನಾವು ಬ್ಯಾಗ್ಗಳೆಲ್ಲ ತುಂಬ ಹರಡ್ಬಿಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಕಬೋರ್ಡ್, ಎಲ್ಲ ರೂಮಿಗೂ ಕಬೋರ್ಡ್ ಇಡ್ಸಿದ್ದಾರೆ. ಅದು ಒಂಥರ ಏನೋ ಒಂಥರ ಖುಷಿ ಆಗುತ್ತಲ್ಲ, ಏನೋ ಒಂಥರ ಸಿಟಿಲಿ ಇದ್ದ ಥರನೇ ಫೀಲ್ ಆಗುತ್ತೆ. ಇದು ನೋಡಿ, ಇದು ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಸ್ಲೀವ್ಲೆಸ್ ಹಾಕಲ್ಲ ಊರಿಗೆಲ್ಲ ಹೋದರೆ. ಇದೇ ಫಸ್ಟ್ ಸ್ಲೀವ್ಲೆಸ್ ಹಾಕಿರೋದು. ಅಷ್ಟೊಂದು ನಾನು ಯೂಸೇ ಮಾಡೋದಿಲ್ಲ ಸ್ಲೀವ್ಲೆಸ್ಸು. ಬೈಲಿ ಅಂತ ಅಂದ್ಕೊಂಡು ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹಾಗೆ ಹೋದರೆ ಇನ್ನೊಂದು ರೂಮ್ ಸಿಗುತ್ತೆ ನಮಗೆ. ಇದು ನಮ್ಮ ಅಣ್ಣ ಅತ್ತಿಗೆ ರೂಮು. ಇದು ಅಷ್ಟೇ. ಇದು ಸ್ವಲ್ಪ RCC ಥರ, ಅಂದರೆ RCC ಯೂಸ್ ಮಾಡಿದ್ದಾರೆ ಇದಕ್ಕೆ, ಸ್ವಲ್ಪ ಕೂಲ್ ಫೀಲ್ ಬರಲಿ ಅಂತ ಅಂದ್ಬಿಟ್ಟು. ಇದು ನಮ್ಮ ಅಣ್ಣನ ರೂಮು. ನೋಡಿ, ಇದೊಂಥರ ಹಳ್ಳಿ ಮನೆ ಥರ ಕಾಣಿಸೋದೇ ಇಲ್ಲ. ಮಂಚ ಎಲ್ಲ ಒಂಥರ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಅಲ್ಲಿ ನಮ್ಮ ಅತ್ತಿಗೆ ಇದ್ದರು, ನಮ್ಮ ಅತ್ತಿಗೆ ಪಾಪ ರೆಡಿ ಆಗ್ತಾಯಿದ್ರು. ಅವ್ರಿಗೂ ಸ್ವಲ್ಪ ಫೋಟೋಗೆ ಹೆಸಿಟೇಟ್ ಮಾಡ್ತಾರೆ ಬರೋಕ್ಕೆ ಕ್ಯಾಮೆರಾ ಮುಂದೆ. ಆ್ಯಂಡ್ ನೆಕ್ಸ್ಟು ನಾವು ಹೋಗೋದು ಹಾಲಿಂದ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಇನ್ನೊಂದು ರೂಮ್ಗೆ ಹೋಗೋಣ. ಇದು ಸ್ವಲ್ಪ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ.
ಅಷ್ಟು ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಇಲ್ಲೇನಾದ್ರು ಮಲ್ಕೊಳ್ಳೋಕ್ಕೆ. ನಾವು ಆ್ಯಕ್ಚುಲಿ ಈ ರೂಮಲ್ಲಿ ಮಲ್ಗೋದೇ ಇಲ್ಲ ಬಿಡಿ. ನಾವು ಮಲ್ಗೋದು, ನಾನು ಫಸ್ಟ್ ರೂಮ್ ತೋರಿಸಿದ್ನಲ್ಲ, ನಾವು ಅಲ್ಲೇ ಎಲ್ಲರೂ ಮಲ್ಗೋದು, ತಲಾಟೆ ಮಾಡೋದು. ಇದು ದೇವ್ರ ಮನೆ ಪ್ಲಸ್ ಇಲ್ಲೇನಾದರೂ ಅಡುಗೆ ಗಿಡ್ಗೆ ಇದ್ದರೆ ಅಡುಗೆನೆಲ್ಲ ಇಲ್ಲಿ ಮಾಡ್ಕೋತಾರೆ. ದೇವ್ರ ಮನೆನ ಆ ಕಡೆ ತಿರುಗಿಸಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಸುತ್ಕ ಗಿತ್ಕ ಏನಾದರೂ ಇದ್ದರೆ ಆ ಕಡೆ ಜಾಸ್ತಿ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಮೂಲೆಯಲ್ಲಿ ದೇವ್ರ ಮನೆನ ಇಟ್ಟಿದ್ದಾರೆ. ಮಟನ್ ಬೇಯ್ತಾ ಇದೆ ನೋಡಿ, ನಮ್ಮ ಅಣ್ಣ ಎಲ್ಲ ಮಟನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ ನಾವು ಡೈನಿಂಗ್ ಹಾಲ್ಗಿಂತ ಮುಂಚೆ ಇಲ್ಲೊಂದು ವಾಶ್ರೂಮ್ ಇದೆ. ಈ ಮನೆಯಲ್ಲಿ ಟೋಟಲ್ ಡಬಲ್ ಬಾತ್ರೂಮ್ ಇದೆ. ವೆಸ್ಟರ್ನ್ 2, ಇಂಡಿಯನ್ 1 ಹೊರಗಡೆ. ಇದು ಡೈನಿಂಗ್ ಹಾಲು ಎಲ್ಲರೂ ಕುತ್ಕೊಂಡು ನಾವು ಊಟ ಮಾಡೋದಿಲ್ಲೇ ಕೆಳಗಡೆ. ಇಲ್ಲಿ ಬಂದರೆ ಮಾತ್ರ ನೋಡಿ ನಾವು ಡೈನಿಂಗ್ ಟೇಬಲ್ ಯೂಸ್ ಮಾಡೋದು. ನಮ್ಮ ಮನೇಲಿ ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಇಲ್ಲ, ಆದರೆ ಡೈನಿಂಗ್ ಟೇಬಲ್ ಇದೊಂದೇ ಪ್ಲೇಸಲ್ಲೇ ನಾವು ಚೆನ್ನಾಗಿ ಯೂಸ್ ಮಾಡೋದು. ಈ ಮನೇಲಿ ನಾವೆಲ್ಲೂ ಬೇರೆ ಕಡೆ ಎಲ್ಲೂ ಕೂತ್ಕೊಂಡು ಊಟ ಮಾಡಲ್ಲ. ನೆಕ್ಸ್ಟ್ ಬಂದರೆ ಇದು ನಮ್ಮ ದೊಡ್ಡಮ್ಮವ್ರ ಮನೆ ಫ್ರಿಜ್ಜು. ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋಣ ಬನ್ನಿ. ಅಡುಗೆ ಮನೆ ಅಷ್ಟೇ ಸ್ವಲ್ಪ ಇದು ಹಳೆ ಅಡುಗೆ ಮನೆಯೇ, ಅದನ್ನೇ ಸಿಂಕೆಲ್ಲ ಇಡಿಸಿ ಇದನ್ನು ಮಾಡಿಫೈ ಮಾಡಿಸಿದ್ದಾರೆ ಅಷ್ಟೇ. ಆಮೇಲೆ ಕಬೋರ್ಡೆಲ್ಲ ಹಾಕ್ಸಿದ್ದಾರೆ ಅಡುಗೆ ಮನೆಗೆ. ಹಳ್ಳೀಲಿ ನಿಜವಾಗ್ಲೂ ನಾವು ಹಳ್ಳೀಲಿ ಎಂತೆಂಥದೋ ಮನೆ ಇರಬೇಕು, ಆ ಥರ ಇರಬೇಕು, ಈ ಥರ ಮನೆ ಇರಬೇಕು ಅಂತ ಅನ್ಕೋತೀವಿ. ಈ ಥರದೊಂದು ಮನೆ ಇದ್ದರೂ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಏನೋ ಒಂಥರ ಹಳ್ಳಿಗೆ ಹೋದಾಗ ಖುಷಿ ಆಗುತ್ತೆ ನಮಗೂ. ಒಂಥರ ಹಳ್ಳಿಗೆ ಬಂದಿದ್ದೀವಿ ಅಂತ ಬೇಜಾರು ಆಗಲ್ಲ, ಸಿಟಿಲಿದ್ದೀವಿ ಅಂತ ಅನಿಸೋದು ಇಲ್ಲ. ನೆಕ್ಸ್ಟು ಇದು ಏನು ಅಂತಂದರೆ ಇದು ಹಿತ್ತಲು ಅಂತ ಕರೀತಾರಲ್ಲ ಹಳ್ಳಿಗಳ ಕಡೆ, ಇದು ಶೆಡ್ಡು, ನಮ್ಮ ಅಣ್ಣವ್ರದ್ದು ಶೆಡ್ಡು. ಮರ ಮಾಡಿರ್ತಾರೆ ಇವರು, ಅವ್ರದ್ದು ಶೆಡ್ಡು. ಇದು ಬಂದರೆ ಇದೆಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ. ಇವಾಗ ಕೊಟ್ಟಿಗೆ ತೋರಿಸ್ತೀನಿ ಬನ್ನಿ. ನಮ್ಮ ಈ ಮನೆಯದು ಕೊಟ್ಟಿಗೆ ಒಳಗಡೆ ಹೋಗೋಣ. ಕೋಳಿ ಸುಡ್ತಿದ್ದಾರೆ. ಹಂಗಾರ ಮಾಡ್ಕೊಳ್ಳ ಹಾಕಿ ಕೋಳಿ ಸುಡ್ತಿದ್ದಾರೆ ಅಂತ ಬಂದಾಡ್ತಾ. ಇದು ಕೊಟ್ಟಿಗೆ ಮನೆ ಅಲ್ವಾ? ಆದರೆ ಒಂದು ಕೋಳಿನೂ ಇಲ್ಲ. ಕೋಳಿ ಇರ್ತವೆ. ಅಂತೆ ಕರಿಗೆ ಇಲ್ಲಪ್ಪ. ಟಿಫನ್ ಚಿತ್ರಾನ್ನ, ಮಧ್ಯಾಹ್ನಕ್ಕೆ ನಾನ್ ವೆಜ್. ನೋಡಿ ಇದೇನು ತಲೆ, ಇದು ಯಪ್ಪ ಚೆನ್ನಾಗಿ ಇದನ್ನ ಇವಾಗ ಕಟ್ ಮಾಡ್ಕೊಂತಿದ್ದಾರೆ. ಏನೇನ್ ಮಾಡ್ತಿದ್ದೀರಾ ಆಂಟಿ? ದೊಡ್ಡಮ್ಮ ಏನೇನ್ ಮಾಡ್ತಿದ್ದೀರಾ ಹೇಳಿ? ಮಟನ್ ಸಾಂಬಾರು, ಕಳ್ಬೋಟಿ, ಚಿಕನ್ ಗೊಜ್ಜು, ಮೀನ್ ಕಬಾಬು, ಮೊಟ್ಟೆ, ಅನ್ನ ಸಾಂಬಾರ್, ಮುದ್ದೆ, ಬ್ಲಡ್ಡು. ಇವಾಗ ಇದೇನಕ್ಕೆ? ಬೋಟಿಗೆ. ಇದರಲ್ಲಿ ತರಕಾರಿ ಮಾಂಸ ಮಾಡ್ತೀವಿ, ಇರ್ಲಿ ಪಿಸ್ಸಾರು ಮಾಡೋದು. ಸೊ ನಾನಂತೂ ಮುಟ್ಟೋದೇ ಇಲ್ಲ ಅದನ್ನ. ನೋಡಿ ಇದು ಬೋಟಿ. ಇದೆಂತ ಇದು? ತಲೆ ಏನೋ ಈ ಥರ ಜಜ್ಜಾಕ್ಬಿಟ್ಟವ್ರ ಕಟ್ ಮಾಡಿರೋದು ನೋಡಿ. ಅಂತ ಕಳ್ಬೋಟಿ ಎಂತ ಎಷ್ಟೈತಣ್ಣ ಇದು ಮಟನು? 15 kg ಮಟನ್ ಸಾರು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಫ್ರೆಂಡ್ಸ್. ಎತ್ತಿಡ್ತಿದ್ದಾರೆ ಎಡೆಗೆ. ಆಲ್ರೆಡಿ ಎಡೆಗೆ ಯಾವತ್ತಿದ್ರೂ ಸಪ್ರೇಟಾಗಿ ಎತ್ತಿಟ್ಬಿಡ್ತೀವಿ, ಆಮೇಲೆ ಏನಿದ್ರು ನಾವು ಟೇಸ್ಟ್ ಮಾಡ್ತೀವಿ. ನಮ್ಮ ಅಣ್ಣ ನೋಡಿ ಅಲ್ಲಿ ಚರ್ಬಿ ಕಟ್ ಮಾಡ್ತಿದ್ದಾನೆ. ಅದು ಚರ್ಬಿ ಥರ ಅನಿಸ್ತಾನೆ ಇಲ್ಲ ನನಗೆ, ಸೌತೆಕಾಯಿ ಥರ ಅನ್ನಿಸ್ತಿತ್ತು. ಬಿಳಿ ಸೌತೆಕಾಯಿ ಬರುತ್ತಲ್ಲ ಆ ಥರ. ಮಟನ್ ನೋಡಿ ಯಾವ ಥರ ಕುದೀತಾ ಇದೆ, ಅದನ್ನು ನೋಡ್ತಾ ಇದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಆದರೆ ನಾನು ತಿನ್ನಲೇ ಇಲ್ಲ ಫ್ರೆಂಡ್ಸ್ ಮಟನ್. ಏನಕ್ಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಕರೀರಿ ದೊಡವ. ಇವಾಗ ಎಲ್ಲರೂ ಸೇರಿ ಇದು ಬೋಟಿ ಗೊಜ್ಜು ಮಾಡ್ತಾಯಿದ್ರು. ನಮ್ಮ ಅಣ್ಣ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾನೆ, ಅಡುಗೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾನೆ. ನಮ್ಮ ದೊಡ್ಡಮ್ಮ ಬೋಟಿ ಗೊಜ್ಜು ಮಾಡ್ತಾಯಿದ್ರು. ಎಷ್ಟು ಘಮ ಘಮ ಅಂತ ಇತ್ತು ಅಂತಂದರೆ, ರೂಮಲ್ಲಿದ್ದರೂ ಆ ಸ್ಮೆಲ್ ನಮ್ಮನ್ನ ಕರಿತಾ ಇತ್ತು. ಅಷ್ಟು ಸ್ಮೆಲ್ ಘಮ ಘಮ ಅಂತಿತ್ತು. ಮಟನ್ ಈ ಮಸಾಲೆ ಒಗ್ಗರಣೆ ಹಾಕ್ಬೇಕಾದ್ರೆ ಹೆಂಗೆ ಕುದೀತಾ ಇದೆ ನೋಡಿ, ಎಲ್ಲ ಫುಲ್ಲು ಸೇರಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟು ನಾನು ತಿನ್ನಕ್ಕೆ ಟೈಮ್ ಆಯಿತು. ಬನ್ನಿ ಟಿಫನ್ ಮಾಡೋಣ. ಚಿತ್ರಾನ್ನ ಮಾಡಿದ್ದಾರೆ. ಟಿಫನ್ ತಿನ್ಕೊಂಡು ಇತ್ಲು ಕಡೆ ಹೋದ್ರೆ ಆಲ್ರೆಡಿ ಕೋಳಿಗೆ ರೆಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ಒಂದು ಕಡೆ ಮಟನಿಗೆ ರೆಡಿ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಕೋಳಿಗೆ ರೆಡಿ ಮಾಡ್ತಿದ್ದಾರೆ. ಎಲ್ಲ ಕಡೆ ಮನೆ ತುಂಬ ಮಟನು ಚಿಕನ್ನೇ ಆಗೋಗಿದೆ. ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನಮ್ಮ ಅಜ್ಜಿ ಮನೆಗೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ.
ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಪಾಪ ನನ್ನ ತಮ್ಮ ಗಾಡಿ ಹೊಡಿತಿದ್ದಾರೆ, ಆಗ್ತಾ ಇಲ್ಲ, ಅದು ಗಾಡಿ ರಿಪೇರಿಗೆ ಬಂದಿತ್ತು. ಹೊಡಿ ಹೊಡಿ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ, ಹೊಡಿತಾ ಆಗ್ತಾ ಇಲ್ಲ ಗಾಡಿ ಹೊಡಿಯೋಕೆ. ಇವಾಗ ನಾವು ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಆಗ್ತಿರೋ ಗಾಡಿ ಎತ್ಕೊಂಡು ಹೊಡೆದು ಒಂದು 150 ಸತಿ ಹೊಡೆದಿದ್ದಾರೆ. ಏನದು ಏನಂತಾರೆ ಅದಕ್ಕೆ? ಕಿಕ್. ಒಂದು 15 ಸತಿ ಕಿಕ್ ಮಾಡಿದ್ದಾನೆ, ಆದರೂ ಆಗಿಲ್ಲ. ನಾನು ಊರಿಗೆ ಬಂದಾಗಿಂದ ನಮ್ಮ ಅಜ್ಜಿ ಮನೆಗೆ ಹೋಗೇ ಇರಲಿಲ್ಲ. ಆಲ್ರೆಡಿ 1 ಡೇ ಆಗಿತ್ತು, ಹಾಫ್ ಡೇ ಆಗಿತ್ತು. ರಾತ್ರಿ ಬಂದು ಸುಸ್ತಾಯ್ತು ಅಂತ ಹಾಗೆ ಮಲ್ಕೊಂಡೆ. ಇವಾಗ ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ. ನಮ್ಮ ಅಜ್ಜಿ ಅಂತೂ ಶಾಕ್ ಆಗ್ತಾರೆ ನಾನು ಬಂದಿರೋದು ನೋಡಿ. ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ. ನೋಡು, ಟಿವಿ ಅಲ್ಲ, ಮೊಬೈಲಿಗೆ ಹಿಡ್ಕೊಂಡ್ ಬಂದಿದ್ದೀನಿ ಅಷ್ಟೇ. ನಮ್ಮ ಅಜ್ಜಿ ನೋಡಿ, ನಮ್ಮ ಅಜ್ಜಿ. ಅಪ್ಪ ಇಲ್ಲೇ ಅಲ್ಲ ಕಣೆ, ಹೊತ್ತರ ಒದ್ದೆ ಬಂದಿಲ್ಲ ಕಣ ಸಿಂಧು. ಹೌದಾ? ಹಾಯ್ ಮಾಡು. ಹಾಯ್ 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 ಹಾಯ್. ನೀ ಟಿವಿಲ್ ಬರ್ತೀಯಾ? ಟಿವಿಲ್ ಬರ್ತೀಯಾ? ಹಾಯ್ ಮಾಡು. ಹಾಯ್ ಹಾಯ್. ಮತ್ತೆ ನಿನ್ನ ಮೊಮ್ಮಗಳು ಬಂದಿದ್ದು ಎಷ್ಟು ಖುಷಿ ಆಯ್ತು ನೋಡು, ನನ್ನ ಮಗಳು ಬಂದದ್ದು ಎಷ್ಟು ಖುಷಿ ಆಯಿತು. ಎಷ್ಟು ಖುಷಿ ಆಯ್ತು ಹಿಂಗೆ? ನನಗೆ ಎಷ್ಟು ಇದೆ ಅದಷ್ಟು ಖುಷಿ. ನನ್ನ ಮಕ್ಕಳು ಬಂತು ಅಂದ್ರೆ ಹಂಗೆ, ನನ್ನ ಮಕ್ಕಳು ಬಂತು ಅಂದ್ರೆ ನನಗೆ ಹಂಗೆ. ಇವಾಗ ನಮ್ಮ ಅತ್ತೆನ ತೋರಿಸ್ತೀನಿ ರೀ. ಇದು ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಮಮ್ಮಿ ಅಯ್ಯೋ, ನಾನೇ ಹೆಲ್ಪ್ ಮಾಡ್ತೀರಾ? ಬರೀ ಏನ್ ಮಾಡ್ತಿದ್ದೀರಾ ಅದಕ್ಕೆ? ಅತ್ತೆ ಏನಕ್ಕಮ್ಮ? ಇವರು ನಮ್ಮ ಅತ್ತೆಯವರ ಅಮ್ಮ. ಹಾಯ್ ಮಾಡಿ ಅಮ್ಮ. ಮಾವ ಸೂಪರ್ ಐತೆ ಅಲ್ವಾ? ನೋಡಿ ಅಲ್ಲಿ ನೋಡಿ, ಅಪ್ಪ ಯಾವ್ರೆ ಮಮ್ಮಿ? ಬೇಡ ಇವಾಗ ಬೇಡ. ಏ ಅಪ್ಪ, ಏನು ಇಷ್ಟು ಚಿಕ್ಕದಾ? ಹಲೋ, ನಾವು ಕೆಲಸ ಮಾಡ್ಕೊಡ್ತೀಯಾ? ಅತ್ತೆ ಇರಿ. ಬೇಡ 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 ನೋಡಲಿ. ಬೇಡ 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 ಬೇಡ, ನಿಮಿಷ ತಡಿ. ಈ ಮೊಲ ನೋಡಿ ಎಷ್ಟು ಪುಟಾಣಿಗಿದೆ ಅಂತ ಅಂದ್ಬಿಟ್ಟು ರಾತ್ರಿ ನನಗೆ ಹೇಳಿದ್ರು. ಮನೆಗೆ ಬಂದಿರಲಿಲ್ಲ ನಮ್ಮ ಅತ್ತೆ ಮನೆಗೆ ಬರಲಿ ಅಂತಲೇ ಮೊಲ ತಂದಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅಂದ್ಕೊಂಡಿದ್ದೆ. ಆದರೆ ರಿಯಲಿ ಮೊಲ ತಂದಿದ್ದಾರೆ. ಆ ಬ್ಯಾಗಿಂದ ತಂದ್ಕೊಟ್ಲು ನಮ್ಮ ನೇಹ. ಎಷ್ಟು ಚಿಕ್ಕದಿದೆ ನೋಡಿ, ನನಗಂತೂ ಶಾಕೇ ಆಗೋಯ್ತು. ಇಷ್ಟು ಪುಟಾಣಿ ಮೊಲನ ನಾನು ಯಾವತ್ತೂ ಹಿಡ್ಕೊಂಡೂ ಇರಲಿಲ್ಲ, ನೋಡೂ ಇರಲಿಲ್ಲ. ಆ್ಯಂಡ್ ಇದು ನಮ್ಮ ಮಾವನಿಗೆ ಹೊಲದಲ್ಲಿ ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿರೋ ಮೊಲ ಅಂತೆ. ಇನ್ನು ಒಂದು 2-3 ಡೇಸ್ ಆಗಿರ್ಬೋದಷ್ಟೇ ಈ ಮೊಲದ ಮರಿಗೆ. ನನಗಂತೂ ಅದು ಇಟ್ಕೊಂಡಿದ್ದ ತಕ್ಷಣ ತುಂಬ ಖುಷಿ ಆಯಿತು. ಎಷ್ಟು ಪುಟಾಣಿಗಿದೆ ಅಂತಂದರೆ ಎಷ್ಟು ಕ್ಯೂಟಾಗಿದೆ ನೋಡಿ. ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ. ಮೊಲ ಎಷ್ಟು ಚಿಕ್ಕದು. ಹೊಲದಿಂದ ಹಿಡ್ಕೊಬಂದ್ರಾ? ಬಾ 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 ಬಾ. ನೋಡಿ ಎಷ್ಟು ಪುಟಾಣಿ ಮೊಲ. ಅಯ್ಯೋ ಎಷ್ಟು ಚೆನ್ನಾಗಿ. ಮಾವಾಗ ಹೆಂಗೆ ಸಿಕ್ತಂತೆ? ಅದು ಎಲ್ಲ ಓಡಾಡ್ತಿದ್ದಂತೆ. ರ್ಯಾಬಿಟ್ಟು ಮತ್ತೆ ನಿಮ್ಮ ಮೊಲ ಅದು ಓಡಾಡ್ತಾನೆ ಇರುತ್ತೆ. ಅಲ್ಲಿ ಓಡಾಡ್ತಾ ಇತ್ತು. ಇವಾಗ ಏನ್ ಮಾಡ್ತೀರಾ ಮೊಲನ? ಸಾಕೋದು. ಆಂಟಿ ಬಿಡಲ್ವಂತಲ್ಲ? ಸಾಕ್ತೀನಿ. ಊರಿಗೆ ಹೋದಾಗ ನೋಡಿ ಈ ಥರದ್ದೆಲ್ಲ ನೋಡಿದಾಗೆ ನಮ್ಗೆ ಖುಷಿ ಆಗೋದು. ಅದಕ್ಕೆ ಊರಂತ ಅನ್ನೋದು. ಊರಲ್ಲಿ ಡಿಫ್ರೆಂಟ್ ಆಗಿರೋದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಲೈಫಲ್ಲಿ. ನೋಡಿ ಅದು ಎಷ್ಟು ಚೆನ್ನಾಗಿ ಹಾಲು ಕುಡಿತಾ ಇದೆ. ನಮ್ಮ ನೇಹ ಮೊನ್ನೆ ಎಲ್ಲ ಟ್ರೈ ಮಾಡೋದ್ಲಂತೆ ಹಾಲು ಕುಡ್ಸೋಕ್ಕೆ, ಅದರೊಳಗೆ ಸಿಕ್ಕಿಲ್ಲ. ಆದರೆ ಈ ಥರ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಕೇಳಿದೆ, ನಿನ್ಗೆ ಯಾರು ಹಾಲು ಸ್ಪೂನಲ್ಲಿ ಫೀಡಿಂಗ್ ಮಾಡೋದು ಕಲಿಸಿದ್ದು ಅಂತಂದರೆ ಅವಳು ಹೆಂಗೆಂಗೋ ಹಿಡ್ಕೊಂಡೆ ಅಕ್ಕ, ಲಾಸ್ಟಲ್ಲಿ ಇದೇ ಥರ ಅದು ಕುಡಿಯೋಕ್ಕೆ ಟ್ರೈ ಮಾಡ್ತು ಅಂತ ಅಂದ್ಲು. ಎಷ್ಟು ಚೆನ್ನಾಗಿ ಕುಡಿತೈತೆ ನೋಡಿ, ಅದು ಚಿಕ್ಕ ಪಾಪು ಥರ ಎಷ್ಟು ಚೆನ್ನಾಗಿ ಚೂರು ಕುಡಿತಾ ಇದೆ. ಅದು ಒಂದು ನಮ್ಮ ಮುಷ್ಟಿಯಷ್ಟು ಇಲ್ಲ ಫ್ರೆಂಡ್ಸ್, ಅದು ಅಷ್ಟು ಚಿಕ್ಕ ಮೊಲ. ನನಗಂತೂ ನೋಡಿ ಸಖತ್ ಖುಷಿ ಆಯಿತು. ಅದ್ರ ಹ್ಯಾಬಿಟ್ ಮರಿ ಕಾಲೆಲ್ಲ. ಅತ್ತೆ ನೀವೇ ಸಾಕಳಿ ಮೊಲದ ಮರಿನಾ? ಮಮ್ಮಿ ಬಿಡಕ್ಕಿಲ್ಲ.
ಮಮ್ಮಿ ಬಿಡಕ್ಕಿಲ್ಲ ನಾವಿಬ್ರು ಒಪ್ಕೊಂಡು ನಮ್ಮ ಅಪ್ಪ ಅಮ್ಮ ಒಪ್ಕೊಂಡು ನಮ್ಮ ಮಮ್ಮಿ ನಮ್ಮಪ್ಪ ನಾನು ಒಪ್ಕೊಂಡ್ರೆ ಮಮ್ಮಿ ಬಿಡಕ್ಕೆ ನೀವೇ ಸಾಕೊಳ್ಳಿ ಮೊಲದ ಮರಿನ. ಅದೇ ಏನಾಗಲ್ಲ, ಪಾಪ ಅದು ಒಂದು ಪ್ರಾಣಿ. ಮಮ್ಮಿ ನಮ್ಮನೇಲಿ ಸಾಕನಾ? ಏನೋ ಶೀನ್ರೆ ಮನಸ್ಸು ಗೊತ್ತಾಯ್ತು ಬೆಚ್ಚಿಗೆ. ಚಿಕನ್ ಗ್ರೇವಿ ಫ್ರೈ ಗ್ರೇವಿ ಇವರು ಮತ್ತೆ ಅವ್ರ ಮನೆ ಅದೇ ರೆಡಿ ಮಾಡ್ಕೊತಿದ್ದಾರೆ. ಮತ್ತೆ ಅಯ್ಯೋ ಮತ್ತೆ ಮಗಳು, ಮತ್ತೆ ಅವ್ರ ಅಮ್ಮ, ನಮ್ಮ ಅಮ್ಮ. ಅಮ್ಮ ಚೆನ್ನಾಗಿದೆ ಇವತ್ತು ಇನ್ನೊಂದು ರೆಡಿಯಾಗಿ. ಚಿಕನು ಮತ್ತೆ ದುಮ್ಕ ತಿರುಗಿಸ್ತಾರೆ ನೋಡಿ. ಚಿಕನ್ ಪಕ್ಕ ಕುದೀತಾ ಇದೆ. ಮತ್ತೆ ಕೈ ಸುಟ್ಕೊಂಡ್ಬಿಡ. ಯಾಕೋ ಹಾಂ ಕೈ ಹಾಕೋಕ್ಕೆ ನೀವು ಹಾಕಿ ತೋರಿಸಿ ಹಾಕಿ ತೋರಿಸಿ. ಆಂಟಿ ಹಾಕ್ಬಾರ್ದ್ರಮ್ಮ. ನೋಡಿ ಫ್ರೆಂಡ್ಸ್, ಆಂಟಿ ಬಿಡಲ್ಲ. ಅದೇ ನಾವು ನಮ್ಮೇಲೆ ಲವ್. ಅದಕ್ಕೆ ಮಾವ ಕ್ಲೀನಾಗಿ ತೊಳಿಲಿ ಅಂದ್ರೆ ಮಟನ್ ಟೇಸ್ಟ್ ಇರಲ್ಲ ಅಲ್ವಾ? ಒಂದೇ ಸತಿ ತೊಳಿಬೇಕಂತೆ ಮಾವಂಗೆ. ಅಯ್ಯೋ ರುಚಿ ಬರಲ್ಲ, ಅದ್ರಲ್ಲಿರೋ ಗಲೀಜೆಲ್ಲ ಬರ್ತದೆ. ಸರಿ ಆಯ್ತು ಮಾವ. ಒಂದೇ ಸತಿ ಚಿಕನ್ ಮಟನ್ ನೋಡಿದ್ರೆ ನಿಜವಾಗ್ಲೂ ಮಕ್ಕಕ್ಕೆ ಕೊಡ್ದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ತಿನ್ನಬೇಕು ಅಂತ ಅನ್ಸಿದ್ರು ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ನಾನು ವಿಡಿಯೋ ಮಾಡಿ ಮಾಡಿ ಹಂಗೆ ಆಗೋಗಿತ್ತು ಕೊನೆಯಲ್ಲಿ ಪರಿಸ್ಥಿತಿ. ಸ್ನೇಹ ಆ ಹುಡುಗಿ ಕೈ ಕೊಟ್ಟಿದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು ತಿರ್ಗಿಸಕ್ಕೆ. ನಾನೇ ಹೇಳಿದ್ದು ಏನಂತ? ಕೊಟ್ಟಿದ್ದೆ ನಾನೇ. ನೋಡಿ ಏನೋ ಬರ್ಕೊಬಿಟ್ಟಿದ್ದಾಳೆ, ಏನೋ ಬರ್ದಿದ್ದಾಳೆ. ಕರ್ಮ ಸೇಸ್ ಮೌತ್ ಕ್ಯಾನ್ ಲೈ, ಐಸ್ ಕೆನಾಟ್, ಪೀಪಲ್ ಮೇ ಫರ್ಗೆಟ್, ಕರ್ಮ ವಿಲ್ ನಾಟ್. ಎಸ್ ಕರೆಕ್ಟ್. ಹೇಗಿದೆ ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ಬೆಳ್ಳಿ ಬೆಟ್ಟ. ಮಗನೂ ಇಷ್ಟ. ಹೇಳಿ ಯಾರು ಇಷ್ಟ? ಮಗಲ್ವಾ? ಯಾರು ನಿನ್ಗೆ ಜಾಸ್ತಿ ಇಷ್ಟ? ನೀನು ಇಷ್ಟಕೊಂಡು ಆಯ್ತು, ಇವಾಗ ನಿನಗೆ ಯಾರು ಜಾಸ್ತಿ ಇಷ್ಟ? ಮಕ್ಕಳ ಫಸ್ಟ್ ನಿನ್ ಮಕ್ಕಳಲ್ಲಿ ಹೇಳು. ಒಬ್ರೇ ಹೇಳ್ಬೇಕು. ಹೇಳಕ್ಕೆ ಯಾರು ಹೇಳೋಣ? ಹೇಳ್ಬೇಕು. ಮಂಜಿ ಮಗಳು ಅವಳು ಇಷ್ಟ. ಅಷ್ಟೇ ಒಬ್ರೇ ಹೇಳ್ಬೇಕಷ್ಟೇ. ಹಿಂದ್ಗಡೆ ಹೋಗ್ತಾಳಲ್ಲ ನೀನು ಒಬ್ರನ್ನ ಹೇಳ್ಬೇಕಷ್ಟೇ. ಒಬ್ಬರೇ ಯಾರು? ಮಂಜಿ ನೀ ಒಬ್ರನ್ನ ಹೇಳ್ಬೇಕಂತ ನಾನು ಹೇಳ್ತಾ ಇರೋದು. ಒಬ್ರೇ ಇಷ್ಟ ಮಂಜುಳಮ್ಮ ಜಾಸ್ತಿ. ಜಾಸ್ತಿ ಇಷ್ಟ. ಓಕೆ. ಮೊಮ್ಮಕ್ಕಳಲ್ಲಿ ಯಾರು ಜಾಸ್ತಿ ಇಷ್ಟ? ಒಳ್ಳೆ ಇಷ್ಟ. ಸುವರ್ಣನ ಮಮ್ಮಿ. ಎಲ್ಲರಿಗಿಂತ ಜಾಸ್ತಿ ಆ ಮೊಮ್ಮಕ್ಕಳಲ್ಲಿ ಯಾರು ನಿನ್ಗೆ ಜಾಸ್ತಿ ಇಷ್ಟ? ನಾನು ಒಬ್ರೇ. ನೀ ತಂಗಿ ಒಬ್ರೇ ಮಾತಾಡೋಕ್ಕೆಲ್ಲ ಮೊದ್ಲಾಗ ಒಬ್ರೇ ಹೇಳ್ಬೇಕು ನೀನು. ನೀನೇ ಪಲ್ಲವಿಕ ನೋಡೋ ನೀನು ಇಷ್ಟ ಇಲ್ವಂತೆ. ಪಲ್ಲೆ ಅವ್ವ ಪಲ್ಲೆ ಇವಳು ಮೊಮ್ಮಗಳು. ಯಾರು ಅವಳು ಪುಟ್ಟಿ ನನಗಿಷ್ಟ ಇಲ್ಲ. ಇದು ಚಿಕ್ಕ ಪಾಪು ನಮ್ಮ ಫ್ಯಾಮಿಲಿ. ಇವಳಮ್ಮ ಇದೇ ಚಿಕ್ಕ ಮಗ ಎಲ್ಲದಕ್ಕಿಂತ. ಇನ್ನೊಂದು ಬಂದಿದೆ ಇವಾಗ, ಅದು ಮೇಲ್ಕೋಟೆಲಿದೆ. ಅವಳು ನನಗಿಷ್ಟ ಇಲ್ಲ. ಫೈನಲಿ ನನಗೆ ಏನಾಯಿತು ಅಂತಂದರೆ ಫುಡ್ ಪಾಯ್ಸನ್ ಆಯಿತು. ಫುಡ್ ಪಾಯ್ಸನ್ ಆಗಿ ನಾನು ಹಾಸ್ಪಿಟ್ಲಿಗೆ ಸೇರಿಕೊಂಡೆ. ಅಲ್ಲಿಗೆ ನಮ್ಮ ಅಕ್ಕ ಬಂದಳು. ನಮ್ಮ ಅಕ್ಕನ ಜೊತೆ ಮಾತಾಡ್ಕೊಂಡು ಕುತ್ಕೊಂಡೆ ಅಲ್ಲೇ. ನನಗೆ ಒಂದ್ಸತಿ ವಾಂತಿ ಮಾಡಿದ್ರೆ ನಮ್ಮದು ಅಣ್ಣ ಅಲ್ಲ ಎಲ್ಲ ಹಾಸ್ಪಿಟ್ಲಿಗೆ ಸೇರೋದು ಬೆಂಗಳೂರಿಂದ ಮಂಡ್ಯಕ್ಕೆ ಬಂದ. ಸುಮ್ಮನೆ ಬೆಂಗಳೂರು ಹಾಸ್ಪಿಟ್ಲಿಂದ ಬಂದ್ವಿ. ನಾನಂತೂ ಚಿಕನು ಮಟನು ಏನೂ ಮುಟ್ಟಂಗೆ ಇಲ್ಲ ಅಂತ ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳಿದರು. ನಾನು ಅದನ್ನೇ ಪಾಲಿಸ್ದೆ. ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟೊಂದೆಲ್ಲ ಮಾಡಿದ್ದೆ. ಇವಾಗ ವೀಡಿಯೋ ಎಲ್ಲ ಮಾಡಿದ್ನಲ್ಲ, ಅದರಲ್ಲಿ ಒಂದು ಪೀಸು ನಾನು ಚಿಕನು ಮುಟ್ಟಿಲ್ಲ, ಮಟನು ಮುಟ್ಟಿಲ್ಲ. ನನಗೇನಕ್ಕೆ ಫುಡ್ ಪಾಯ್ಸನ್ ಆಯಿತು ಅಂತಲೇ ನಿಜವಾಗ್ಲೂ ಗೊತ್ತಾಗಿಲ್ಲ. ಸಖತ್ ಬೇಜಾರಾಯಿತು. ಕೊನೆಗೆ ನಮ್ಮ ದೊಡ್ಡಮ್ಮ ನನಗೆ ಅಂತ ಪಾಪ ದಾಲ್ ಕಿಚಡಿ ಮಾಡಿಕೊಟ್ರು. ಅದೇ ನನಗೆ ಗತಿಯಾಗಿದ್ದು ಕೊನೆಗೆ. ದೊಡ್ಡಮ್ಮ ಮಾಡಿರೋದು ಪಾಪ. ರಾಗಿ ತರ ನೀವೇ ಮಾಡಿದ್ ದೊಡ್ಡಮ್ಮ? ನೀವಾ ಯಾರು? ಸಾಕು ದೊಡ್ಡಮ್ಮ. ಊಟ ಎಲ್ಲ ಮಾಡ್ಕೊಂಡು ಎಲ್ಲರೂ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾರೆ ನೋಡಿ. ಆದರೆ ನಾನು ಮಾತ್ರ ಅನುಭವಿಸ್ತಾ ಇದ್ದೆ ನೋವನ್ನ, ಸುಸ್ತು ಅಂತ.
ನೋಡಿ ಎಲ್ಲರೂ ಆರಾಮಾಗಿ ಮಲ್ಕೊಂಡಿದ್ದಾರೆ, ಸುಸ್ತಾಗಿ ಬೆಳಗ್ಗೆಯಿಂದೆಲ್ಲ ಕೆಲಸ ಮಾಡಿ ಎಲ್ಲರೂ ಮಲ್ಕೊಂಡಿದ್ದಾರೆ. ನನಗೇನಾಗಿತ್ತು ಅಂತಂದರೆ ಹುಷಾರಿರ್ಲಿಲ್ವಲ್ಲ ಫ್ರೆಂಡ್ಸ್, ಎಲ್ಲರೂ ಪಾಪ ನನ್ನ ಫ್ಯಾಮಿಲಿಲಿ ಎಷ್ಟು ಕೇರ್ ಮಾಡಿದ್ರು ಅಂತಂದರೆ ಎಲ್ಲ ಥರ ದೃಷ್ಟಿ ತೆಗೆದ್ರು. ಲಾಸ್ಟಲ್ಲಿ ಒಂದು ಬರೆ ಹಾಕೇ ಬಿಟ್ರು. ಅವ್ರ ರಿಯಾಕ್ಷನ್ ನೋಡಿ. ಏನಕ್ಕೆ ಈ ಥರ ಬರೆ ಆಗಿತ್ತು ಅಂತಂದರೆ, ಈ ಥರ ಏನಾದರೂ ಕಾಲಕ್ಕೆ ಬರೆ ಹಾಕಿದ್ರೆ ಏನೇ ಇದ್ದರೂ ಕೆಟ್ಟ ದೃಷ್ಟಿಗಳು ಹೋಗ್ಬಿಡುತ್ತೆ ಅಂತ ಹಾಕಿದ್ರು. ಆದರೆ ನನಗೆ ನೋವು ತಡ್ಕೊಳ್ಳೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಪಾಪ ನಮ್ಮ ದೊಡ್ಡಮ್ಮ ನಾನು ಅಳೋದು ನೋಡಿ ಬೇಜಾರೇ ಮಾಡ್ಕೊಂಡಿದ್ರು. ಆದರೆ ನಮ್ಮ ದೊಡ್ಡವನ ಮೇಲೆ ಇವೇನು ಬೇಜಾರಾಗಲಿಲ್ಲ. ಲಾಸ್ಟಲ್ಲಿ ತುಂಬ ಸುಟ್ಬಿಡ್ತು ಕಾಲ, ಅದೊಂದಕ್ಕೆ ಬೇಜಾರಾಯಿತು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನಗೆ ಅದಾದಮೇಲೆ ಬರೆ ಹಾಕಿಸ್ಕೊಂಡ್ಮೇಲೆ ನಿಜವಾಗ್ಲೂ ನನಗೆ ವಿಡಿಯೋ ಮಾಡೋಕ್ಕೆ ಶಕ್ತಿನೂ ಇರಲಿಲ್ಲ. ಅಷ್ಟು ನನಗೆ ಅಷ್ಟು ಸ್ಟ್ರೆಸ್ ಆಗೋಗಿತ್ತು. ನನ್ನ ಬಾಡಿ ಫುಲ್ಲು ಫುಡ್ ಪಾಯ್ಸನ್ ಆಗಿ ಫುಲ್ಲು ಸ್ಟಮಕ್ ಪೇನ್ ಎಲ್ಲ ಬಂದು ರಿಯಾಕ್ಷನ್ಸ್ ತುಂಬ ಆಗೋಗಿತ್ತು. ಅದಕ್ಕೇನೆ ಇವಾಗ ಚೆನ್ನಾಗಿ ಮಾತಾಡ್ತಿದ್ದೀನಿ ಈ ವಿಡಿಯೋಲಿ. ಏನಕ್ಕೆ ಅಂತಂದರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್, ಅದಕ್ಕೆ ಚೆನ್ನಾಗಿ ಮಾತಾಡ್ತಿದ್ದೆ. ಈ ಫ್ಯಾಮಿಲಿ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.